ಬನ್ನಿ ನಾವು ನೋಡೋಣ ಇವತ್ತ RCB 11 ಅಂದ್ರೆ ನಮ್ಮ RCB 11 ಘಟಾನುಘಟಿಗಳು ಏನದಾರಲ್ಲ ಯಾವ ರೇಂಜಿಗೆ ಅದಾರ ಯಾವ ತರ ನಮ್ಮ ಟೀಮ್ ಸೆಟ್ ಆಗಿದೆ ಈ ವರ್ಷ ಅಂತ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಯಾರನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಹಂಗೆ ಒಂದು ಬೆಲ್ ಬಟನ್ ಐಕಾನ್ ಒತ್ತಿಬಿಡಿ ಅಂತ ಹೇಳ್ತಾ ಬನ್ನಿ ಇವತ್ತ ನಮ್ಮ RCB ಟೀಮ್ ಯಾವ ರೇಂಜಿಗೆ ಒಂದು 11 ಜನ ಸೆಟ್ ಆಗಿದೆ ಅಂತಂದ್ರ ಅದ ಹಂಗ ನಾವು ಹೋದ್ಸಲ 18 ವರ್ಷ ಕಾದ್ ಗೆದ್ದಿದ್ದಲ್ರಿ ಅದ 18 ವರ್ಷ ಗೆದ್ದೇವಂತಂದ್ರ ಇನ್ನ 18 ವರ್ಷ ಏನೈತಲ್ಲ ಅದು ನಮ್ಮದ ಕಪ್. ಆ ತರ ನಾವು ಟೀಮ್ ರೆಡಿ ಆಗೈತೆ ಈ ಸಲ. ಯಾಕಂದ್ರ ಅದನ್ನ ತಗೋಬೇಕಂತಂದ್ರ 2008ರಾಗ ಬರೀ 446 crore ಏನೋ ಕೊಟ್ಟಿದ್ರಂತ. ಬಟ್ ಈಗ 2026ರಾಗ 16,000 ಚಿಲ್ಲರ್ ಎಷ್ಟೋ ಕೋಟಿ ತಗೊಂಡ್ಬಿಟ್ಟಾರ. ಯಾಕಂದ್ರೆ ಒಬ್ಬರಿಗೆ ತಗೊಳ್ಳೋಷ್ಟ ಅರ್ಹತೆ ಇದು ಇಲ್ರಿ ಅದನ್ನ. ಯಾಕಂದ್ರೆ ನಾಲ್ಕ್ ಮಂದಿ ನಾಲ್ಕ್ ಕಂಪ್ನಿ ನಾಲ್ಕ್ ಎಲ್ಲ ಸೇರ್ಸಿ ತಗೊಂಡಾರಂತಂದ್ರ ಇನ್ ನಮ್ಮ RCB ಗತ್ ಯಾವ ರೇಂಜಿಗೆ ಇರ್ಬೇಕಂತೇಳಿ ನೀವು ಯೋಚನೆ ಮಾಡ್ಬಿಟ್ರಿ ಸ್ವಲ್ಪ. ಅಂತ ಟೀಮ್ನ ಏನ್ ಕೆಟ್ಟ ಅನಾಹುತ ರೆಡಿ ಆಗೈತಿ ಅಂತಂದ್ರ ಅದ್ರ ಪದ್ರ ಅಲ್ರಿ. ಅದ್ರಾಗ ಮತ್ ಹೊಸ ವಿಷಯ ಏನಪ್ಪಾ ಅಂತಂದ್ರ ಸೀಸನ್ 2008ರಿಂದ 2026ವರೆಗೂ ಜಸ್ಟ್ 2026ವರೆಗೂ ಒಬ್ಬ ವ್ಯಕ್ತಿನ ಒಂದ ಟೀಮ್ ಒಳಗ 19 ವರ್ಷ ಏಕಾಏಕಿ ಅದ ಟೀಮ್ ಐತಿ ಇದುವರೆಗೂ ನಡ್ಸಾಕತ್ತಾನಂದ ಅದ ನಮ್ಮ ಕಿಂಗ್ ಕೊಹ್ಲಿ ಒಬ್ಬರ ರೀ. ಅದ ಆ ರೇಂಜಿಗೆ ಹವಾ ಮೇಂಟೈನ್ ಮಾಡ್ಕೊಂಡ್ ಬಂದದ ನಮ್ಮ ಕೊಹ್ಲಿ ಅದ. ಇನ್ನ ನಮ್ಮ RCB ಟೀಮ್ ಅಂತ ಬಂದಾಗ ನಮ್ಗ ಮೇನ್ 5 ಮಂದಿ ಬ್ಯಾಟ್ಮನ್ಸ್ ಅದಾರ್ರಿ. 5 ಮಂದಿ. ಒಂದ ನಮ್ಮ ಕಿಂಗ್ ಕೊಹ್ಲಿ, ಇನ್ನೊಂದು ನಮ್ಮ ಪತಿದಾರ್ ಕಾಕ, ಈ ಕಡೆ ನಮ್ಮ ಸಾಲ್ಟ್ ಅವ್ರ, ಇನ್ನ ಟೀಮ್ ಡೇವಿಡ್ ಅವ್ರ, ಇನ್ನೊಬ್ಬ ರೊಮಾರಿಯೋ ಶೆಪರ್ಡ್. ಇವೆಲ್ಲ 5 ಮಂದಿ ದಾಟಿ ಮುಂದ್ಕ ಹೋಗಲ್ರಿ ಅದು ಬ್ಯಾಟಿಂಗ್. ಯಾವ ರೇಂಜಿಗೆ ಮೇಂಟೈನ್ ಮಾಡ್ಯಾರ ಅಂತಂದ್ರ ಅನ್ನಾಹುತ ಅದಾರಿ. ಇನ್ನ ನಮ್ಗೆ ಇವ್ರನ್ ಬಿಟ್ರು ಬ್ಯಾಕಪ್ ಏನ್ ಎಷ್ಟು ಬ್ಯಾಟ್ಮನ್ಸ್ ಅದಾರಿ. ಇನ್ನು ಬೆಟಲ್ ಅದಾನ, ಅವನ್ ಆಡ್ಸಿಲ್ಲ ಇನ್ನು ನಾವು. ಅವ ವೆಂಕಟೇಶ್ ಅಯ್ಯರ್ ಪಾಪ ಇನ್ನು ಹೊರಗೆ ಕುಂಡ್ರಿಸೇ ಅವನ್ ಅಷ್ಟ ರೆಡಿ ಆಗಿತ್ತು ನಮ್ಮ ಟೀಮ್. ಅದನ್ನ ಅಷ್ಟ ಇದು ಮಾಡ್ಯಾರ. ಮತ್ತೆ ಇನ್ನು ನಮ್ಗೆಲ್ಲಾ ಕ್ರಿಯೇಟ್ ಎಲ್ಲ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಹೋಗ್ಬೇಕಾದ್ರೆ ಅಷ್ಟ ಬಿಲ್ಡಪ್ ಮಾಡ್ಕೊಂಡ್ಬಿಟ್ಟಾರ. ಇದು ಎಲ್ಲ ಆದ್ರೂ ಇನ್ನ 2016ರಾಗ ಒಂದ್ ಟೀಮ್ ಇತ್ತು ನಮ್ದ. ಕ್ರಿಸ್ ಗೇಲ್ ಅವರಾಗ್ಲಿ, AB ಡಿವಿಲಿಯರ್ಸ್ ಅವರಾಗ್ಲಿ, ಇನ್ ನಮ್ ಕಾಕಾ ಕಿಂಗ್ ಕೊಹ್ಲಿ ಅವರಾಗ್ಲಿ, ವ್ಯಾಟ್ಸನ್ ಅವ್ರವ್ರದ್ದು ಇಷ್ಟೆಲ್ಲಾ ಟೀಮ್ನ ತಗೊಂಡ್ ಇಲ್ಲಿ ಮಟ್ಟ ಬಂದಾರ ಅಂತಂದ್ರ ಅದ ಹೆವಿ ಗ್ರೇಟ್ ಬಿಡ್ರಿ. ಅದನ್ನ ನಾವೆಲ್ಲ ಬಾಯಲ್ಲಿ ಹೇಳಕ್ ಆಗೋದಿಲ್ಲ, ಎಲ್ಲ ನೋಡ್ಕೋಬೇಕು ಅದನ್ನ. ಆಮೇಲೆ ಮ್ಯಾಚ್ ಹೋದ ವರ್ಷ ಸುಮ್ನೆ ಗೆದ್ದಿಲ್ರಿ ನಾವು 18 ವರ್ಷ ಕಾದಿವಿ. ಅದಕ್ಕೆ 18 ವರ್ಷ ಕಾದ ಪ್ರತಿಫಲ ನಮಗ್ ಸಿಕ್ಕದ. ಅದ ಟೀಮ್ ಹಂಗ ಮೇಂಟೈನ್ ಮಾಡ್ಕೊಂತ ಹೊಂಟ್ ಬಿಟ್ಟಿವ್ ನಾವು, ಅದನ್ನ ಬಿಡೋದಿಲ್ಲ ನಾವು. ಆದ್ರೆ ಯಾರು ಏನ ಅನ್ನತ್ತಿದ್ರಪ್ಪ ನಮ್ಗ, ಏನ್ ಕಾಂಜಿ ಪಿಂಜಿ ಗೆದ್ದಿರಿ ನೀವು ಟೀಮ್ ಜೊತೆ ಹೋದ ವರ್ಷ IPL ಅಂತ. रुको जरा सबर करो. ಅಲ್ಲ, ನಾವು 10 ಟೀಮ್ ಜೊತೆ ಆಡೇವಲ್ಲ, ಯಾರು ಕಾಂಜಿ ಪಿಂಜಿ ಅಲ್ಲ. ನಾವು ಹೊಡೆದು ಗೆದ್ದು ಸೋಲಿಸಿ ಬಂದಿರ್ತಕ್ಕಂಥ 10 ಟೀಮ್ಗಳು ಎಲ್ಲಾನು ಘಟಾನುಘಟಿಗಳ ಅಂತ ಟೀಮ್ ನಾವ ಭೇದಿಸಿ ಬಂದೇವಂತಂದ್ರ ಇನ್ನು ನಮ್ಮ ಟೀಮ್ ಯಾವ ರೇಂಜಿಗೆ ಇರ್ಬೇಕಂತೇಳಿ ಯೋಚನೆ ಮಾಡ್ರಿ ನೀವು. ಇನ್ನ ನಮ್ಮ ಕ್ಯಾಪ್ಟನ್ ಸಾಹೇಬರಾಗಿರ್ತಕ್ಕಂಥ ಪತಿದಾರ್ ಅವರು ಅದು ಏನು ದುರಂಧರ ಆಗಿಬಿಟ್ಟಾರ್ರಿ. ಏನ್ ನಾವ್ ಅಲ್ಲಿ ಹೇಳೋದ್ ಆ ರೇಂಜಿಗೆ ಬೆದ್ದ ಗನ್ ಹಿಡಿಯೋದಂಗ ಮಾಡೋದೇನು ನಮ್ ಮಿಸ್ಟರ್ ಮ್ಯಾಕ್ಸ್ ಅವ್ರ ಅದಾರಲ್ಲ RCB ಒಳಗ. ಏನ್ ಅವ್ರಂತೂ ನಮ್ಮ ಇವ್ರು ಕೊಹ್ಲಿನ್ ಕಾಕ ಅವ್ರನ್ನ ಏನ್ ಬಿಡಾರಲ್ಲಲ್ರಿ ಅವ್ರು. ಇವ್ರು ಕನ್ನಡ ಕಳ್ಸೋ ಬಿಡಂಗ ಆ ರೇಂಜಿಗೆ ಮೇಂಟೈನ್ ಮಾಡಾಕತ್ತಾರ ಅವ್ರನ್ನವ್ರು. ಇನ್ನ ಅದ್ರಾಗ ಬೇರೆ ನಮ್ಮ ಟೀಮಿಗೆ ಅವ್ರ ಅನನ್ಯ ಬಿರ್ಲಾ ಅವ್ರು ಬಂದ್ಬಿಟ್ಟಾರ. ನಮ್ಗ ಅದೊಂದ್ ಲಕ್. ಎಲ್ಲಾ ಲಕ್ ಈ ವರ್ಷ ನಮ್ದ ಅದಾವು. ಮತ್ತು ಈ ವರ್ಷ ನಮ್ದ ಕಪ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಪ್ ನಮ್ಗೆ ಬಿಡ್ರಿ, ನಾವ ಗೆಲ್ಲೋದಂತ ಫಿಕ್ಸ್ ಆಗಿಬಿಟ್ಟದ. ಅದಂತೂ ಯಾರಿಂದ ತಡೆಯಕ್ ಸಾಧ್ಯನೇ ಇಲ್ಲ ಅದ. ಮತ್ತ ಇಷ್ಟೆಲ್ಲ ಆತು, ಮಿಡಲ್ ಆರ್ಡರ್ ಆದ್ರು. ಆಮೇಲೆ ನಮ್ಮ ಬೌಲಿಂಗ್ ಲೈನಪ್ ಅಂತಂತೂ ಅನ್ನಾಹುತಾಗಿಟ್ಟೈತ್ರಿ. ಅದ್ರಾಗ ಈ ಸಲ ನಮ್ಗ ಹಜಲ್ವುಡ್ ಕಾಕ ಅವ್ರು ಹೊಳ್ಳಿ ಬರಾಕತ್ತಾರ ಅಂತೇಳಿ ಸುದ್ದಿ ಆಗ್ಯದ. ಇನ್ನ ಈ ಸಲ ನಮ್ಗೆ ಯಾರು ಆಡ್ಸ್ಬೇಕು, ಯಾರು ಬಿಡ್ಬೇಕು ಅನ್ನೋದ ಕನ್ಫ್ಯೂಸ್ ಆಗಿಬಿಟ್ಟಿವಿ ನಾವು. ಯಾಕಂದ್ರೆ ಅಷ್ಟ್ರದ್ದು ಪರ್ಫಾರ್ಮೆನ್ಸ್ ಆ ರೇಂಜಿಗೆ ಬೆಳೆಬಿಟ್ಟದ. ಇನ್ನ ನಮ್ ಡಫಿ ಅವ್ರನ್ನು ಅಂತೂ ಬಿಡಾಕ್ ಬರೋಣ. ಯಾಕಂದ್ರೆ ಪವರ್ ಪ್ಲೇ ಒಳಗ ಹುಲಿ ಅನಾಹುತ ವಿಕೆಟ್ ತೆಗ್ದಿದ್ರಿ. 2 ವಿಕೆಟ್ ಇಲ್ಲಂಗ ಅದು ಹೊರಗಂಗಿಲ್ಲ. ಇನ್ನು ನಮ್ಮ ಭುವನೇಶ್ವರ್ ಕಾಕ ಅಂತೂ ಅಯ್ಯೋ ಒಲ್ಲೆ, ಅವನು ಹಾಕುವ ಸ್ವಿಂಗ್ ಅಂತೂ
ಅಲ್ಟಿಮೇಟ್ ಐತಿ. ಇನ್ನ ನಮ್ಮ ಸ್ಪಿನ್ನರ್ ಅಂತ ಬಂದಾಗ ನಮ್ ಕಡೆ ಇವು ಅದಾರ್ರಿ, ಅವ್ರು ಯಾರು ಕೃಣಾಲ್ ಪಾಂಡ್ಯ ಅವ್ರಂತೂ ಸ್ಪಿನ್ನರ್ ಅನ್ನಕ್ಕೂ ಬರಂಗಿಲ್ಲ, ಈ ಕಡೆ ಸ್ಪೀಡರ್ ಅನ್ನಕ್ಕೂ ಬರಂಗಿಲ್ಲ ನಮ್ಗೆ. ಯಾಕಂದ್ರೆ ಎರಡನ್ನೂ ಮೇಂಟೈನ್ ಮಾಡತ್ತದ ಹುಲಿ, ಅದಂತೂರ್ ಬಗ್ಗೆ ಯೋಚನೆ ಮಾಡಂಗಿಲ್ಲ. ಆ ರೇಂಜಿಗೆ ಬ್ಯಾಟಿಂಗ್ ಅಂತೂ ನಮ್ ಹುಲಿಗೆ ಇನ್ನೂ ಸಿಕ್ಕಿಲ್ಲ. ಯಾಕೆ ಸಿಗತದ್ರಿ? ಹಂಗ ಟಾಪ್ ಆರ್ಡರ್ 5 ಜನ ನಮ್ಮನಿ ಮೇಂಟೈನ್ ಅದಾವ, ಅವಕ್ಕ ಬ್ಯಾಟಿಂಗ್ ಸಿಗವತ್ತಿಲ್ಲ. ಆ ನಮ್ಮನಿ ನನಗ ನಿನಗಂತಿ ಬ್ಯಾಟಿಂಗ್ ಬಡ್ಕೊಂತಾವು. ಇನ್ನ ಒಂಥರ ಗಲ್ಲಿ ಕ್ರಿಕೆಟ್ ಹೊಡೆದಾಡ್ತಿದ್ದೇವಲ್ಲ ನನಗ ನಿನಗಂತೇಳಿ ಆ ತರ ಮಾಡ್ತಾವ. ಯಾಕಂದ್ರೆ ಎಲ್ಲಾ ಬ್ಯಾಟಿಂಗು ನಂದು ಆಟ ಪ್ರದರ್ಶನ ತೋರಿಸ್ತೀನಿ, ನನ್ನ ಆಟ ಪ್ರದರ್ಶನ ತೋರಿಸ್ತಾನೆ ಅಂತ ಅಂತಿರ್ತಾವ. ಆ ರೇಂಜಿಗೆ ಟೀಮ್ ನಮ್ದು ಈ ಸಲ ಸ್ಟಾರ್ಟ್ ಅದ. ಇಷ್ಟೆಲ್ಲ ಹೇಳಾಕ್ ಬರ್ತಾನೆ. ಈ ರೇಂಜಿಗೆ ನಮ್ಮ ಟೀಮ್ ರೆಡಿ ಆಗೈತೆ ಅಂತಂದ್ರ ಅಪೋಸಿಟ್ ಬೌಲಿಂಗ್ ಏನ್ ಬ್ಯಾಟಿಂಗ್ ಏನ್ ಮಾಡಕ್ ಬರ್ತಾರಲ್ಲ ನಮ್ ಕಡೆ, ಬಾಳ ನಮ್ಮ ಟೀಮ್ ನೋಡಿದ್ರೆ ಬಾಳ ಅಂಜ್ಬೇಕಿನವ್ರು. ಆ ರೇಂಜಿಗೆ ನಮ್ಮ ಟೀಮ್ ರೆಡಿ ಆಗೈತೆ ಅಂತ ಹೇಳ್ತಾ ಇಷ್ಟಪಡ್ತಾ ನೆಕ್ಸ್ಟ್ ಮ್ಯಾಚ್ ಏನ್ ಬರೋಣಂತ ಫ್ರೆಂಡ್ಸ್, ಇದೇ ರೀತಿ ನಮ್ಮ ಆರ್‌ಸಿಬಿ ಟೀಮ್ಗೆ ಸಪೋರ್ಟ್ ಮಾಡ್ರಿ. ಹಾಗೆ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲೇ ಒಂದು ಬೆಲ್ ಬಟನ್ ಹೊಡೆದ್ಬಿಡ್ರಿ ಅಂತ ಹೇಳ್ತಾ ಇನ್ನ ನಿಮ್ಮ ಪ್ರೀತಿಯ ವ್ಲಾಗ್ ಕನ್ನಡಿಗ ಮಾಡುವ ನಮಸ್ಕಾರಗಳು.